Look at this beauty. ವಿಲೇಜ್ ರೂಟಲ್ಲಿ ಒಂದು 50 ಕಿಲೋಮೀಟ್ರು ಬಂದ ಮೇಲೆ ಹೇಮಾವತಿ ಡ್ಯಾಮ್ ಹತ್ರ ಬಂದಿದ್ದೀವಿ. ನೋಡಿ ಎಂಟ್ರೆನ್ಸ್ ಇದು ಹೇಮಾವತಿ ಪ್ರಾಜೆಕ್ಟು, ಕಾವೇರಿ ನದಿಯ ಉಪನದಿ. ಎಂಟ್ರೆನ್ಸಿಂದ ಒಳಗೆ ಹೋಗ್ಬೇಕು. ಡ್ಯಾಮ್ ಎಂಟ್ರೆನ್ಸ್ಗೆ ಟಿಕೆಟ್ ಗಿಕೆಟ್ ಏನಿಲ್ಲ, ಫ್ರೀಯಾಗಿ ಬಿಡ್ತಾ ಇದ್ದಾರೆ. ಟೋಟಲ್ 6 ಗೇಟ್ ಇದೆ, ಫುಲ್ಲು ನೀರು ಬಿಟ್ಟಿದ್ದಾರೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ದೂರದಲ್ಲಿ. ಸೊ ಇಟ್ಸ್ ಒನ್ ಆಫ್ ದ ಬ್ಯೂಟಿಫುಲ್ ಡ್ಯಾಮ್ ಇನ್ ಕರ್ನಾಟಕ. ಈ ಡ್ಯಾಮಿನ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದರಲ್ಲಿ ಹೈಡಲ್ ಜಂಪ್ ಅಂತ ಮಾಡಿದ್ದಾರೆ. ಡ್ಯಾಮಿಂದ ಬಿಟ್ಟಿದ್ದ ನೀರು ಒಂದು ಲೆವೆಲ್ ಜಂಪಾಗಿ ಮುಂದೆ ಹೋಗುತ್ತೆ. ಆ ಥರ ಕರ್ನಾಟಕದಲ್ಲಿ ಬೇರೆ ಯಾವುದೋ ಡ್ಯಾಮ್ ಇಲ್ಲ. ಇದು ಬಿಟ್ಟರೆ ಶ್ರೀಶೈಲಂ ಡ್ಯಾಮ್ ಇದೆ. ಶ್ರೀಶೈಲಂ ಡ್ಯಾಮಲ್ಲಿ ಕೂಡ ಇದೇ ಥರ ಹೈಡಲ್ ಜಂಪ್ ಮಾಡಿದ್ದಾರೆ. ಭಾನುವಾರ ಆಗಿರೋದಕ್ಕೆ ಏನು ಜನ ಅವರು, ಭಯಾನಕ ಜನ ಅವರೇ. ಹೇಮಾವತಿ ಚಾನಲ್ ನೀರು ಬಿಟ್ಟಿದ್ದಾರೆ. ನೋಡಿ ಏನು ಸಖತ್ತಾಗೋಗ್ತಿದೆ. ಸೊ ಲುಕ್ ಅಟ್ ದಿಸ್ ಹ್ಯೂಜ್ ಡ್ಯಾಮ್. ಡ್ಯಾಮ್ದು ರಿಟೆನ್ಷನ್ ವಾಲ್ ಏನು ಸಗರ ಮಾಡಿದ್ದಾರೆ ಅದು ಸಿಕ್ಕಾಬಿಟ್ಟು ದೊಡ್ಡದಾಗಿದೆ. ಅಂಡಲ್ಲಿ ದೂರದಲ್ಲಿ ನೀರು ಬೀಳೋದು ಕಾಣಿಸ್ತಾ ಇದೆ. ಹತ್ರವಾಗಿ ತೋರಿಸ್ತೀನಿ. ಹೈಟ್ ಅಂದರೆ ಹೈಟ್ ನೋಡಿ. ಡ್ಯಾಮ್ದು 6 ಗೇಟು ಓಪನ್ ಮಾಡಿದ್ದಾರೆ. 6 ಗೇಟಲ್ಲಿ ನೀರು ಧಾರಾಕಾರವಾಗಿ ಬೀಳ್ತಾ ಇದೆ. ಹೈಡಲ್ ಜಂಪ್ ಇಲ್ಲ ಅವರು ಈ ಸತಿ. ಕೆಳಗಡೆ 4 ಗೇಟ್ ಇದೆ. ಕೆಳಗಡೆ 4 ಗೇಟ್ ಓಪನ್ ಮಾಡಾರೆ, ಹೈಡಲ್ ಜಂಪ್ ಬರುತ್ತೆ. ಅದು ಓಪನ್ ಮಾಡಿಲ್ಲ, ಬರೀ ಮೇಲಿಂದ ಮಾತ್ರ ಬಿಟ್ಟಿದ್ದಾರೆ. ಕೆಳಗಡೆ ಗೇಟ್ ಯಾರು ಓಪನ್ ಮಾಡಿ ನೀರು ಬಿಡ್ತು ಅಂದರೆ ಅಲ್ಲಿರೋರು ಯಾರು ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ನೀರು ಜಂಪ್ ಆಗುತ್ತೆ ಇಲ್ಲಿ. ವಾವ್, ಲುಕ್ ಅಟ್ ದಿಸ್ ಬ್ಯೂಟಿ. ಡ್ಯಾಮ್ ಅಂದರೆ ಡ್ಯಾಮು, ಹೇಮಾವತಿ ಡ್ಯಾಮು. ಇವತ್ತು ಭಾನುವಾರ ಆಗಿರೋದಕ್ಕೆ ಜನ ಜಾತ್ರೆ ಆಗೈತೆ. ನೋಡಿ ಎಷ್ಟು ಜನ ಅವ್ರೆ ಅಂತ. ಇಲ್ಲಿ ಭಯಾನಕ ಜನ. ಹೊರೋ ಡ್ಯಾಮ್ ವಿಸಿಟ್ ಮುಗೀತು. ಇಲ್ಲಿಂದ ಸೀದಾ ರೆಸಾರ್ಟ್ಗೆ ಹೊಡಿತೀವಿ. ರೆಸಾರ್ಟ್ದಾಗ ಎಲ್ಲೂ ಸ್ಟಾಪ್ ಮಾಡಲ್ಲ. ಸೊ ನಾನ್ ಸ್ಟಾಪ್ ಡ್ರೈವ್ ಇರುತ್ತೆ. ಮತ್ತೆ ಅಂದಾಗ ಒಳ್ಳೆ ಸೀನರಿ ಸಿಕ್ಕರೆ ಅದ್ರ ಫುಟೇಜ್ ಕೂಡ ಹಾಕ್ತೀನಿ. ಸೊ ಸ್ಟೇ ಟ್ಯೂನ್. 1 hour later. ಇವಾಗ ಶನಿವಾರ ಸಂತೆಯಿಂದ ಒಣಗೂರು ಕೂಡ್ ರಸ್ತೆ ಕಡೆ ಹೋಗ್ತಾ ಇದ್ದೀವಿ. ತುಂಬ ಇಲ್ಲಿ ರೈನಿ ವೆದರ್ ಇದೆ, ಜೋರ ಮಳೆ ಬರ್ತಿಲ್ಲ, ಡ್ರಿಫ್ಲಿಂಗ್ ಆಗ್ತಾ ಇದೆ. ಮುಂದಕ್ಕೆ ಎಷ್ಟೆಷ್ಟು ಮಳೆ ಆಗುತ್ತೆ ಅಂತ ಗೊತ್ತಿಲ್ಲ. ತುಂಬ ಕಾರ್ಮೋಡ ಇದೆ. ಮತ್ತೆ ನಾವು ರೆಸಾರ್ಟ್ಗೆ 1 ಗಂಟೆಗೆ ಚೆಕ್-ಇನ್ ಆಗಬೇಕಿತ್ತು. ಈಗಾಗಲೇ 2 ಗಂಟೆ ಇಲ್ಲೇ ಆಗ್ಬಿಟ್ಟಿದೆ. ಇನ್ನೂ 1 ಅವರ್ ಬೇಕು ನಾವು ಹೋಗೋಕ್ಕೆ. ನೋಡೋಣ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ. ಪಟ್ಲ ಹತ್ರ, ಪಟ್ಲದಿಂದ ಆಲ್ಮೋಸ್ಟ್ ನಾವೀಗ ಮಲ್ಲಳ್ಳಿ ಫಾಲ್ಸ್ ರೋಡಲ್ಲಿ ಇದ್ದೀವಿ. ರೋಡೇ ಕಾಣಿಸ್ತಾ ಇಲ್ಲ ಗುರು, ಫುಲ್ಲು ಫಾಗು. ಮಳೆ ಬರ್ತಾ ಇಲ್ಲ, ಬಟ್ ಫುಲ್ಲು ಫಾಗಿದೆ. ಅಬೆ ಸಖತ್ತಾಗಿದೆ ಮಾತ್ರ ವೆದರು. ನೋಡಿ ನಮ್ಮ ಬೇಬಿ ಇಲ್ಲಿ ನಿಂತ್ಕೊಂಡಿದೆ. ಆ್ಯಂಡ್ ನಮ್ಮ ಗೈಸ್ ಇಲ್ಲಿ ವೆದರ್ ಎಂಜಾಯ್ ಮಾಡ್ತಾ ಇದ್ದಾರೆ. ಮಸ್ತ್ ಇದೆ. ಹೆಂಗಿದೆ ವೆದರ್? ಅದ್ರ ಚಳಿ ಅಲ್ಲ, ಚಳಿ ಇಲ್ಲ, ಅದ ಒಂದು ಖುಷಿ. ಚಳಿ ಬಂದಿಲ್ಲ.
ಕೊಚ್ಚೆ. ಸೊ ವಿ ಆರ್ ಫೈನಲಿ ಇನ್ ಐಂದ್ರ ಎಸ್ಟೇಟ್. ಚೆನ್ನಾಗಿದೆ ಮಚ್ಚ ಎಂಟ್ರೆನ್ಸ್. ಮಸ್ತಾಗಿ ನೋಡೋದು. ಇನ್ನೂ ಒಳಗಡೆ ಹಳೇದಾಗ್ಬಿಟ್ಟಿದೆ ರೆಸಾರ್ಟು. ಇಷ್ಟೇನು ಮಚ್ಚ ಇರೋದಿಲ್ಲ, ದೊಡ್ಡದಾಗಿರುತ್ತೆ ಕಣಿದೆ ಕಣ. ಏನೂ ಇಲ್ಲ ಮಚ್ಚ, ಇಲ್ಲಿ ಫೋಟೋ ನೋಡಿದ್ರೆ ಹಂಗೆ ಕಾಣುತ್ತೆ ಅಲ್ಲ. ಸೊ ವಿ ಆರ್ ಇನ್ ಐಂದ್ರ. ಸುತ್ತ ಕಾಫಿ ಎಸ್ಟೇಟ್ ಇದೆ ಆ್ಯಂಡ್ ಕೆಳಗಡೆ ಅಲ್ಲೊಂದು ನದಿ ಇದೆ, ಅದ್ರ ಮಧ್ಯೆ ಇಲ್ಲಿ ಸ್ಟೇ ಇರೋದು. ಸೊ ಗಾಡೀಲಿ ಹಾಕೊಂಡಿದ್ದೀವಿ. ಇವತ್ತು ಯಾರೂ ಗೆಸ್ಟ್ ಇಲ್ಲ ಅನಿಸುತ್ತೆ, ಮೋಸ್ಟ್ಲಿ ಯಾರೂ ಇಲ್ಲ, ಎಲ್ಲ ನಾವೇ ಇರೋದು ಇವತ್ತು. ನೋಡೋಣ. ಸೊ ಫಸ್ಟ್ ಫ್ಲೋರಲ್ಲಿ 2 ರೂಮ್ ಕೊಟ್ಟಿದ್ದಾರೆ. ಮುಂದೆ ಒಳ್ಳೆ ದಟ್ಟ ಕಾಡಿನ ವ್ಯೂ ಇದೆ. ದಟ್ಟ ಕಾಡಿನ ವ್ಯೂನಲ್ಲಿ ಒಂದು 2 ರೂಮ್ ಕೊಟ್ಟಿದ್ದಾರೆ. ರೂಮ್ ಟೂರ್ ಮಾಡೋಣ. ಎಂಟ್ರ್ ಆಗ್ತಿದ್ದಂಗೆ ಇಲ್ಲಿ ಲೈಟ್ಸ್ ಆನ್ ಆಗ್ತಿದ್ದಂಗೆ ಇಲ್ಲೊಂದು ಫ್ಯಾನ್ ಇದೆ ಆ್ಯಂಡ್ ಹ್ಯಾಂಗರ್ ಇದೆ. ಆ್ಯಂಡ್ ದೆನ್ ಇಲ್ಲಿ ಕಿಂಗ್ ಸೈಜ್ ಡಬಲ್ ಕಾಟ್ ಇದೆ ಆ್ಯಂಡ್ 2 ಸಿಂಗಲ್ ದಿವಾನ್ ಕಾಟ್ ಇದೆ. ಇದು ವಾಶ್ರೂಮ್ ತುಂಬ ಸ್ಪೇಷಿಯಸ್ ದೊಡ್ಡ ಮಾಡಿದ್ದಾರೆ. ವಾಶ್ರೂಮ್ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ದೆನ್ ಇಲ್ಲಿಂದ ನೋಡೋದ್ರಲ್ಲಿ ನದಿ ಹರಿಯೋದು ಕಾಣುತ್ತೆ. ಮರ ಅಡ್ಡ ಬಂದಿದೆ, ಬಟ್ ಅಲ್ಲಿ ನದಿ ತುಂಬ ಜೋರಾಗಿ ಹರಿತಾ ಇದೆ. ಮೋಸ್ಟ್ಲಿ ಇಷ್ಟು ಫ್ಲೋನಲ್ಲಿ ರಿವರ್ ರಾಫ್ಟಿಂಗ್ ಮಾಡಿಸೋದು ಡೌಟ್ ಅಂದ್ಕೊತೀನಿ. ನೋಡೋಣ. ಸೊ ರಿವರ್ ರಾಫ್ಟಿಂಗ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಕೇಳಿ ನೋಡೋಣ. ತುಂಬ ಹರಿತದೆ ನೀರು. ಊಟಕ್ಕೆ ಹೋಗೋಣ ಅಂತ ಬಂದೆ, ಆಗಲೇ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಕೆಂಗೂರಲ್ಲಿ ಯಾವಾಗ ಮಳೆ ಹುಯ್ತಾ ಇರುತ್ತೆ ನೋಡಿ, ಆಗಲೇ ಸೊನ್ನೆ ಮಳೆ ಸ್ಟಾರ್ಟ್. ಇದೇ ರೂಮ್ಸ್ ವ್ಯೂ ಒಂದು ನೋಡ್ಕೊಂಬಿಡಿ. ಟೋಟಲ್ 6 ರೂಮ್ ಇದೆ, 6 ಕಟೇಜಸ್ಸು. ಒಂದು ಫುಡ್ ಎಲ್ಲ ಬೇಕು ಅಂದರೆ ಇಲ್ಲಿ ಕಿಚನ್ ಮತ್ತು ರೆಸ್ಟೋರೆಂಟ್ ಇದೆ. ಫುಡ್ಡಿಗೆ ಇಲ್ಲಿ ಬರಬೇಕು. 1 hour later. ಸೊ ಗೈಸ್, ನಾವೀಗ ಪುಷ್ಪಗಿರಿ ಬೆಟ್ಟದ ತಪ್ಪಲಿಗೆ ಬಂದಿದ್ದೀವಿ. ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಇಲ್ಲಿ ಮೇಲಲ್ಲೇ, ಚಿಕ್ಕದು ವ್ಯೂ ಪಾಯಿಂಟು. ಒಳ್ಳೆ ಸೀನರಿ ಕಾಣುತ್ತೆ ಅಲ್ಲಿಂದ. ಅದು ನೋಡೋಕೆ ಹೋಗ್ತಾ ಇದ್ದೀವಿ. ಎದುರುಗಡೆ ನೋಡಿ, ಎದುರುಗಡೆ ಬೆಟ್ಟ ಇದೆ, ಬೆಟ್ಟದ ಕೆಳಗಿಂದ ಫಾಗ್ ಬರ್ತಿದೆ. ಎಷ್ಟು ಫಾಗ್ ಅಂದರೆ ಬೆಟ್ಟನೇ ಕಾಣಿಸ್ತಾ ಇಲ್ಲ, ಅಷ್ಟು ಫಾಗ್ ಇದೆ. ನಮ್ಮ ಬಾಯ್ಸ್ ಫುಲ್ ಟ್ರೆಕ್ಕಿಂಗ್ ಮಾಡೋಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಟ್ರೆಕ್ಕಿಂಗ್ ಅಂದರೆ ದೊಡ್ಡ ಟ್ರೆಕ್ಕಿಂಗ್ ಅಲ್ಲ, ಸುಮ್ಮನೆ ಒಂದು 100 ಮೀಟ್ರ್ ಟ್ರೆಕ್ ಮಾಡೋರಾಯಿತು. ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ಅಷ್ಟೇ. ಆ್ಯಂಡ್ ಸೀನರಿ ಮಾತ್ರ ಬ್ಯೂಟಿಫುಲ್ ಸೀನರಿ. ಇಲ್ಲಿ ಗಾಳಿ ಮಾತ್ರ ಕಡಿಮೆ ಬೀಸ್ತಾ ಇಲ್ಲ, ಭಯಂಕರ ಗಾಳಿ ಐತಿ ಇಲ್ಲಿ. ಏನಾರೋ ಅಂಬ್ರೆಲಾ ಓಪನ್ ಮಾಡಿದ್ರೆ ಹಂಗೆ ಹೊಂಟೋಗ್ಬಿಡ್ತೀವಿ, ಅಷ್ಟು ಗಾಳಿ ಇದೆ. ಆ್ಯಂಡ್ ಇಲ್ಲಿ ಪಾತ್ ಕೂಡ ತುಂಬ ಸ್ಲಿಪ್ಪರಿ ಇದೆ. ಇಲ್ಲಿ ನೋಡ್ಕೊಂಡು ಹೋಗ್ಬೇಕು, ಸಿಕ್ಕಾಪಟ್ಟೆ ಸ್ಲಿಪ್ ಆಗುತ್ತೆ ಇಲ್ಲಿ. ಲಾಸ್ಟ್ ಟೈಮ್ ಬಂದಿದ್ದಾಗ ಸುಪ್ಪಿ ಜಾರ್ ಸರಿಯಾಗಿ ಬಿದ್ದುಬಿಟ್ಟಿದ್ದ. ಬಾಯ್ಸ್ ನೋಡ್ಕೊಂಡು ಹೋಗಿ, ಹುಷಾರು, ಬೀಳ್ತೀರಾ ಇಲ್ಲಿ, ಸಿಕ್ಕಾಪಟ್ಟೆ ಸ್ಲಿಪ್ ಆಗುತ್ತೆ. ಈ ಸಲ ಪರವಾಗಿಲ್ಲ, ದಾರಿ ಐತೆ. ಹಾಂ, ಲಾಸ್ಟ್ ಟೈಮ್ ಅಂದಾಗ ಫುಲ್ ಗಿಡ ಬೆಳ್ಕೊಂಬಿಟ್ಟಿತ್ತು ಇಲ್ಲಿ. ವ್ಯೂ ಕಾಣಿಸ್ತಾ ಇಲ್ಲ, ಫುಲ್ಲು ಫಾಗ್ ಆಗಿದೆ. ಗಾಳಿ ಏನು ಗಾಳಿ ಇರ್ತೀರ. ಸೇಫ್ಟಿ
ಸೊ ಗಾಯ್ಸ್ ವ್ಯೂ ಪಾಯಿಂಟಲ್ಲಿ ಭಯಾನಕ ಮಳೆ ಸ್ಟಾರ್ಟ್ ಆಯಿತು. ಕೊಡೆ ಹಿಡ್ಕೊಂಡ್ರು, ಮಳೆಯಲ್ಲಿ ವರ್ಕಾಗಲಿಲ್ಲ. ಸೊ ಎಲ್ಲ ನಿಂದೋಗಿದ್ದು ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು, ಸಾಕತ್ತಾಗಿತ್ತು ಮಾತ್ರ. ಈಗ ವಾಪಸ್ ಹೋಗ್ತಾ ಇದ್ದೀವಿ. ಈಗ ಮತ್ತೆ ರೆಸಾರ್ಟ್ಗೆ ಹೋಗಿ ಈ ಬೋಂಡಾ ಬಜ್ಜಿ ಕಾಫಿ ಟೀ ಕೊಡ್ತಾರೆ, ತೊಗೊಂಡಂಗೆ ಚಿಲ್ ಮಾಡೋದು ಅಷ್ಟೇ. ಆಮೇಲೆ ಬೆಳಗ್ಗೆ ಮಲಳಿ ಫಾಲ್ಸ್ ಪ್ಲ್ಯಾನ್ ಇದೆ. ಸೊ ಸ್ಟೇ ಟ್ಯೂನ್ಡ್. ಬಾ ಈ ಪಾತ್ ಇಳಿಯೋ ಪಾತ್ ಹೆಂಗಿದೆ ಅಂದರೆ ಭಯಂಕರ ಸ್ಲಿಪ್ಪರ್ ಇದೆ ಮಾತ್ರ, ನೋಡ್ಕೊಂಡು ಇಳಿಬೇಕು ನಿಧಾನಕ್ಕೆ. ಪುಷ್ಪಗಿರಿ ಬೆಟ್ಟ ಹತ್ತುವಾಗ ವಿಡಿಯೋ ಮಾಡಿಲ್ಲ, ಮರ್ತೋಗ್ಬಿಡ್ತು. ಸೊ ಈಗ ಇಳಿವಾಗ ವಿಡಿಯೋ ಮಾಡ್ತೀನಿ, ಹೆಂಗಿರುತ್ತೆ ಅಂತ ಹಂಗೆ ನೋಡ್ಕೊಳ್ಳಿ. ಮಳೆ ಬರ್ತೈತೆ ನೀಟಾಗಿ, ಫುಲ್ ಫಾಗು ಹುಷಾರು. ನಿಧಾನ ಕಳಿಸಿದ್ರು. ಅನ್ನಗೆರದ ಇಳಿಸ್ತಾ ಇರೋದು, ಬಿಯರ್ ಹಾಕಂಗೆ ಎಲ್ಲ ಇದೆ. ಅನ್ನಗೆರ ಬಿಟ್ಟು ನಿಧಾನ ಬೈತಾ ಇರ್ತದೆ. ಏನು ಟೆಕ್ಟೀರಿಯಲ್ಲಿ ಫುಲ್ಲು ಡೀಪ್ ಇದೆ. ಕ್ಯಾಮ್ರಾದಲ್ಲಿ ಆ್ಯಂಗಲ್ ಕರೆಕ್ಟಾಗಿ ಬರ್ತಾ ಇಲ್ಲ ಅನ್ಕೊಂತೀನಿ. ಸಿಕ್ಕಾಪಟ್ಟೆ ಡೀಪ್ ಇದೆ ಮಾತ್ರ ಇದೆ. ರೋಡ್ ಮೇಲೆ ಹಿಂಗೆ ನೀರು ಹರಿತಾ ಇದ್ರೆ ಸಿಗುತ್ತೆ, ಟ್ರ್ಯಾಕ್ಷನ್ ಎಲ್ಲ ಸಿಗುತ್ತೆ. ಟ್ರ್ಯಾಕ್ಷನ್ ಸಿಗಲ್ಲ ಇಲ್ಲಿ, ಹಿಂಗೆ ನೀರು ಇರುತ್ತೆ ರೋಡ್ ಮಧ್ಯೆ. ಟ್ರ್ಯಾಕ್ಷನ್ ಟೈರ್ ಸ್ಲಿಪ್ ಆಗ್ತವೆ. ಮತ್ತೆ ಬೇಕಾದ್ರೆ ಸ್ಕಿಡ್ ಆಗುತ್ತೆ, ಬ್ರೇಕಿಂಗ್ ಕರೆಕ್ಟಾಗಿ ಹಿಡಿಯಲ್ಲ. ರಫ್ ರೋಡ್ ಬೇಕು. ಒಂದೇ ಗೇರಲ್ಲೇ ಇಳಿಸ್ಬೇಕು, ಫಸ್ಟ್ ಗೇರಲ್ಲೇ ಮೂವ್ ಮಾಡಬೇಕು. ಸೆಕೆಂಡ್ ಗೇರ್ ಅಂದ್ರೆ ಆಗ್ತವ್ರೆ ಸೀದಾ ಹೋಯ್ತಾ ಇರ್ತದೆ ಹುಡುಗ ಗಾಡಿ. ಅದು ಸ್ಟಾಪ್ ಹಚ್ಚಿದೀವಿ, ಬರ್ತಾ ನಾವು ಸ್ಟಾಪ್ ಹಚ್ಕೊಂಡು. ಒಂದು ಡೌನ್ ಆಯಿತು, ಇಲ್ಲಿ ಇನ್ನೊಂದು ಡೌನ್ ಇದೆ. ಇಲ್ಲಿ ಮನೆ ಎಲ್ಲ ಕಟ್ಕೊಂಡು ವಾಸ ಇದ್ದಾರೆ ಇಲ್ಲಿ. ಅದು ಆಶ್ಚರ್ಯ ಇಲ್ಲ ಹೆಂಗಿದ್ದಾರೆ ಅಂತ. ಗಾಳಿಗೆ ರಾತ್ರಿ ಎಲ್ಲ ಕಷ್ಟ ಮಚ್ಚ ಅವರು. ಟ್ರ್ಯಾಕ್ ಇದ್ರೇನೋ ಓಕೆ. ಮಳೆಯಲ್ಲಿ ಏನು ಬೆಳೆ ಬೆಳಿಬೋದು? ಇಲ್ಲ, ಭತ್ತ ಬೆಳಿಬೋದು. ಭತ್ತ ಬಿಟ್ಟರೆ ನಾನು ಬರ್ಬೋದು. ಕಬ್ಬು ಬೆಳಿಬೋದಲ್ಲ? ಕಬ್ಬಿಲ್ಲಿ ಯಾರು ಬೆಳೆಯೋಲ್ಲ. ಫುಲ್ಲು ಮಳೆ ಅಂದರೆ ಮಳೆ. ಪುಷ್ಪಗಿರಿ ಬೆಟ್ಟ ಇಳಿಬೇಕಾದ್ರೆ ಕಟ್ಟಿಟ್